ಅಧ್ಯಕ್ಷರೇ, ನಾನು ಮೊನ್ನೆ ಎಲ್ಲ ಒಂದು ಕಡೆ ನಮ್ಮ ಕನಕಪುರ ನಮ್ಮ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇನೆ ಒಂದು ಲೋಡು ಮೇವನ್ನು ಆ ಟೆಂಪೋಗಳಲ್ಲಿ ತರ್ತಾರೆ. ಆ ಟೆಂಪೋದಲ್ಲಿ ತಂದಂಥದ್ದನ್ನು ಆ ಒಂದೊಂದು ಇಡೀ ಆ ರೈತರು ದನಗಳು ತಗೊಂಬಂದು ನಿಲ್ಲಿಸಿರ್ತಾರೆ. ಅಲ್ಲಿ ಹೊಡೆದಾಟಗಳು ಪೊಲೀಸ್ನವ್ರನ್ನ ಇಟ್ಟು ಹಂಚಬೇಕಾದಂಥ ಪರಿಸ್ಥಿತಿ. ಅಲ್ಲಿ ಆಗ್ತಕ್ಕಂಥ ಒಂದು ಆ ರೈತರ ಒಂದು ಬವಣೆ, ನಮಗೆ ಮೇವು ಸಿಗುತ್ತೋ ಇಲ್ವೋ ಅಂತೇಳಿ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗೃಹ ಸಚಿವರು ಹೇಳಿದರು, ನಮ್ಮ ಕಂದಾಯ ಸಚಿವರು ಸುಮಾರು 5 ಲಕ್ಷ ಕಿಟ್ಟನ್ನು ಈಗಾಗಲೇ ಮೇವಿನ ಕಿಟ್ಟನ್ನು ವಿತರಣೆ ಮಾಡಿಬಿಟ್ಟಿದ್ದೇವೆ ಅಂತೇಳಿ. ಹಲವಾರು ರೀತಿ ಅದರಲ್ಲೂ ಗೊಂದಲದ ಅಂಕಿ ಅಂಶಗಳಿದ್ದಾವೆ ಬೆಳಗಾವಿ ಅಧಿವೇಶನದಲ್ಲಿ. ಅದೆಲ್ಲವನ್ನು ನನಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ, ಇಲ್ಲಿ ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟಿದ್ದೀವಿ ಅಂತೀರಿ. ಈಗಾಗಲೇ ಫೆಬ್ರವರಿ ತಿಂಗಳಿನಲ್ಲಿ ಕುಡಿಯೋ ನೀರಿನ ಬವಣೆ ಯಾವ ರೀತಿ ಇದೆ ಅಂತ ಹೇಳಿ ಬಹುಶಃ ಮೊನ್ನೆ ನಮ್ಮ ಕಂದಾಯ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 7,600 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಹಾಕಾರ ಪ್ರಾರಂಭ ಆಗಿದೆ ಅಂತೇಳಿ. ಬಹುಶಃ ಅದು ಬೆಂಗಳೂರು ನಗರದಲ್ಲೂ ಸಹ ಆ ವಾತಾವರಣ ಹಲವಾರು ಪ್ರದೇಶಗಳಲ್ಲಿ ಪ್ರಾರಂಭ ಆಗಿದೆ. ಟ್ಯಾಂಕರ್ಗಳ ಮಾಫಿಯಾ ಏನಿದೆ, ಒಂದಕ್ಕೆ 2 ಪಟ್ಟು 3 ಪಟ್ಟು ಇವತ್ತು ನೀರನ್ನು ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಜನಗಳ ಮೇಲೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಅಧ್ಯಕ್ಷ. ಅದರಿಂದ ಇಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಹೇಳಿ ನಮ್ಮ ಶಾಸಕ ಮಿತ್ರಗಳಿಗೆ ಏನೋ ಒಂದು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷರು. 25 ಲಕ್ಷ ಕೊಟ್ಟವ್ರೆ, ಎಷ್ಟು ಕೊಟ್ಟವ್ರೆ ಈಗ ನೀರಿನ 25 ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಲ್ಲಿ ನೀರಿನ ಒಂದು ಸಮಸ್ಯೆ ಬಂದರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ, ಹಳೆ ಬೋರ್ವೆಲ್ಗಳಿಗೆ ನೀವು ಸರ್ವಿಸ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದೀರಿ ಅಷ್ಟೇ.